ಪೊಲೀಸ್ ಕಮಿಷನರ್ ಆಫೀಸರ್ ಸಂಜಯರಾಗಿ ಹೊಂದಿದ್ದಾರೆ. ಕಮಿಷನರ್ ಆಫೀಸರ್ ರಾಮಚಂದ್ರ ಪಿಕೆ ಹೊಂದಿದ್ದಾರೆ. ಕಮರ್ಷಿಯಲ್ ಆಫೀಸರ್ ಟಿ ಜಗನ್ನಾಥ್ ಅವರು ಬಂದಿದ್ದಾರೆ. ಚಂದ್ರಕುಮಾರ್ ಹೋಮ್ಗಾರ್ಡ್ ಅವರಿಂದ ರೆಪ್ರೆಸೆಂಟ್ ಮಾಡಿದ್ದಾರೆ. ಶ್ರೀ ಗೋವಿಂದ ಅವರು ಮತ್ತೆ ಪ್ರಭಾಕರ್ ನಮಗೆ ಬಂದಿದ್ದಾರೆ. ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ನಾವು ಎಂದಿನಂತೆ ಕಳೆದ 24 ಗಂಟೆಗಳಲ್ಲಿ ಮಾದರಿ ನೀತಿ ಸಂಹಿತೆ ಉಲ್ಲಂಘಿಸಿದ ಪ್ರಕರಣಗಳ ವಿವರವನ್ನು ಕೊಡ್ತಾ ಇದ್ದೇವೆ. ಮಹಾನಗರ ಪಾಲಿಕೆ ಪ್ರದೇಶ ಹೊರತುಪಡಿಸಿ ಎಸ್ಪಿ ಆಫೀಸಿಗೆ ಬರುವಂತಹ ಪ್ರದೇಶದಲ್ಲಿ 10 ಪ್ರಕರಣಗಳು ದಾಖಲಾಗಿವೆ. ಕಮಿಷನರ್ ವ್ಯಾಪ್ತಿಯಲ್ಲಿ ಬರುವಂತಹ ಪ್ರದೇಶದಲ್ಲಿ ಕಳೆದ 24 ಗಂಟೆಯಲ್ಲಿ 8 ಪ್ರಕರಣಗಳು ದಾಖಲಾಗಿವೆ. ಇತ್ತೀಚಿನ ಒಂದು ಪ್ರಕರಣ ಕೂಡ ಇದೆ. ಅದನ್ನ ಮಾಹಿತಿಯನ್ನ ನಮ್ಮ ಪ್ರದೇಶದಲ್ಲಿ ನಿಮಗೆ ಒದಗಿಸಿಕೊಡ್ತಾರೆ. ಅದೇ ರೀತಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇಂದ ನಿನ್ನೆ 4 ಮತ್ತೆ ಇವತ್ತು 3 ಪ್ರಕರಣಗಳು ದಾಖಲಾಗಿವೆ. ಮತ್ತೆ ಇಲ್ಲಿಯವರೆಗೆ 34 ಪ್ರಕರಣಗಳು ದಾಖಲಾಗಿವೆ. ಅದೇ ರೀತಿ ಜಿಲ್ಲೆಯಲ್ಲಿ ಒಟ್ಟಾರೆ ದಾಖಲಾಗಿರುವ ಪ್ರಕರಣಗಳ ವಿವರಗಳನ್ನು ಕೂಡ ನಾವು ಒದಗಿಸ್ತಾ ಇದ್ದೇವೆ. ಕಮರ್ಷಿಯಲ್ ಟ್ಯಾಕ್ಸ್ ನಿಂದ ಒಟ್ಟಾರೆ 38 ಸಂಖ್ಯೆಯ ತಪಾಸಣೆಯನ್ನ ಕೈಗೊಂಡಿದ್ದಾರೆ. ಅದರಲ್ಲಿ 1 ಪ್ರಕರಣ ಮಾತ್ರ ಸಂಸ್ಥಾಪದ ಖರೀದಿ ಇರುವುದರ ವಿವರವನ್ನು ಅವರು ಒದಗಿದ್ದಾರೆ. ಈ ಎಲ್ಲ ಪ್ರತಿಯನ್ನ ನಮಗೆ ಒದಗಿಸಿಕೊಡಲಾಗಿದೆ. ಹೆಚ್ಚಿನ ಮಾಹಿತಿ ಅಗತ್ಯ ಇದೆ. ಈಗ ನಿಮಗೆ ಸಂಬಂಧಪಟ್ಟವರು ನೀಡುತ್ತಾರೆ. ಅದೇ ರೀತಿಯಲ್ಲಿ ಧ್ವನಿವರ್ಧಕ ಬಳಸಿ ಪ್ರಚಾರ ಮಾಡೋದಕ್ಕೆ ಇದ್ದ ನಿರ್ಬಂಧವನ್ನು ಮತ್ತೆ ತೆಗೆದಿ ಧ್ವನಿವರ್ಧಕ ಮೂಲಕ ಪ್ರಚಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದರಿಂದ ಅನ್ವಯ ಆಗೋ ರೀತಿಯಲ್ಲಿ ಅದರವನ್ನು ಕೂಡ ನಿಮಗೆ ಹೇಳ್ತೇವೆ. ಹಿಂದಿನ ಮೀಟಿಂಗ್ ಅಲ್ಲಿ ಒಂದು ಪೊಲಿಟಿಕಲ್ ಪಾರ್ಟಿಗೆ ಒಬ್ಬ MLA ಕ್ಯಾಂಡಿಡೇಟ್ಗೆ 6 ವೆಹಿಕಲ್ ಕೊಟ್ಟಿರೋ ಡಿಸಿಷನ್ ಆಗಿತ್ತು. ಈಗ ಮತ್ತೆ ಮೊನ್ನೆ ಪೊಲಿಟಿಕಲ್ ಪಾರ್ಟಿ DC ಮೀಟಿಂಗ್ ಆದಾಗ ಕೆಲವು ಮೇಜರ್ ಪಾರ್ಟಿ ಇರೋರು ಕೆಲವರು ಕ್ಯಾಂಡಿಡೇಟ್ಗೆ 6 ವೆಹಿಕಲ್ ಕೊಡ್ತೀರಾ. ಈಗ ನಮಗೆ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಇದ್ದಾರೆ, ರೂರಲ್ ಪ್ರೆಸಿಡೆಂಟ್. ಈಗ ಎಕ್ಸಾಕ್ಟ್ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಬಿಟ್ಟು ಬೇರೆ ಪಾರ್ಟೀಸ್ ಏನಿದೆ ಆ ಪಾರ್ಟಿ ಪ್ರೆಸಿಡೆಂಟ್ಗಳಿಗೆ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್, ರೂರಲ್ ಪ್ರೆಸಿಡೆಂಟ್ ಮತ್ತು ಅದರ ಇನ್ನೊಂದು ಒಂದು ಪಾರ್ಟಿಗೆ 3 ವೆಹಿಕಲ್ ಎಕ್ಸ್ಟ್ರಾ ಪಾಸ್ ಕೊಡೋಕ್ಕೆ ಕೊಟ್ಟಿದ್ದಾರೆ. ಈಗ ಅವರು 11 ಕಾನ್ಸ್ಟಿಟ್ಯೂನ್ಸಿ ಆವತ್ತು 11 ವೆಹಿಕಲ್ ಪಾಸ್ ತಗೊಂಡು 11 ಪಾಸ್ ಕೊಂಡು ವೆಹಿಕಲ್ ಅಟ್ಕೊಂಡಿರ್ತಾರೆ. ಅವ್ರು 11 ಕಾನ್ಸ್ಟಿಟ್ಯೂನ್ಸಿಗೆ ಪಾಸ್ ಎಲ್ಲಿ ಬೇಕಾದ್ರೆ ಹೋಗ್ಬೋದು. ಮತ್ತೆ ಲೌಡ್ ಸ್ಪೀಕರ್ ಯೂಸ್ ಮಾಡೋದಕ್ಕೆ ಪರ್ಮಿಷನ್ ಈಗ ಮತ್ತೆ ಪೊಲಿಟಿಕಲ್ ಪಾರ್ಟಿ ಅವರೇ ಪ್ರೆಸಿಡೆಂಟ್ ಮೀಟಿಂಗ್ ಬೇಡ ಅಂತ ಹೇಳಿದ್ರು. ಬಟ್ ಆದರೂ ಅದನ್ನ ಬ್ಯಾನ್ ಮಾಡೋಕ್ಕೆ ಪರ್ಮಿಷನ್ ಇಲ್ಲ. ಹಾಗಾಗಿ ಕೆಲವರು ಬೇಡ ಅಂತಂದ್ರೆ ಕೆಲವರು ಬೇಕು ಅಂತ ಅಂದ್ರು. ಅದು ಸಿಕ್ತಾಗಿ ಇನ್ಫಾರ್ಮ್ ಆಗಿರೋದ್ರಿಂದ ಈಗ ರಿಕ್ವೆಸ್ಟ್ ಈಗ ವಾಪಸ್ ಕೊಟ್ಟಿದ್ದಾರೆ. ಅವರು ಪರ್ಮಿಷನ್ ಬೇಕಾದ್ರೆ ಲೌಡ್ ಸ್ಪೀಕರ್ ಯೂಸ್ ಮಾಡ್ಕೋಬಹುದು. ಆ ಲೌಡ್ ಸ್ಪೀಕರ್ ಯೂಸ್ ಮಾಡ್ಕೊಂಡ್ರೆ ಟೈಮು ರೂರಲ್ ಸೈಡು 11 ಗಂಟೆಗೆ ರಾತ್ರಿ, ಕ್ಯಾಂಪೇನ್ 11 ಗಂಟೆ, 10 ಗಂಟೆಗೆ ಕ್ಲೋಸ್ ಮಾಡಬೇಕು ರಾತ್ರಿ. ಸಿಟಿಯಲ್ಲಿ 10 ಗಂಟೆಗೆ, ಚಾಮುಂಡೇಶ್ವರಿ ಕಾನ್ಫರೆನ್ಸ್ 10 ಗಂಟೆ ಕ್ಲೋಸ್ ಮಾಡಬೇಕು. ಆಮೇಲೆ ಈಗ ಕ್ಯಾಂಪೇನಿಂಗ್ ಮಾಡುವಾಗ ಒಂದೊಂದು ಗುಂಪಲ್ಲಿ 15 ಜನ ಬೇಕು ಡಿಸಿಷನ್ ಮಾಡಿದ್ದೀನಿ ಮೊದಲು. ಅದನ್ನು ಈಗ ಏನ್ ಮಾಡಿದ್ರೆ ಅದನ್ನ ವಿಡ್ರಾ ಮಾಡಿದೆ. 15 ಜನ 1 ಪಾಯಿಂಟ್ ಹೋಗಬೇಕಾದ್ರೆ ಈಗ ಒಂದು ಹಳ್ಳಿಯಲ್ಲಿ ಒಬ್ಬ ಪೊಲಿಟಿಕಲ್ ಪಾರ್ಟಿ ಲೀಡರು ಕ್ಯಾಂಪೇನ್ ಮಾತಾಡ್ತಾರೆ. ಅಲ್ಲಿ ಏನಾಗುತ್ತೆ, ಪೊಲಿಟಿಕಲ್ ಪಾರ್ಟಿ ಲೀಡರ್ ಇದ್ದಾಗ ಅವ್ರ ಜೊತೆ ಹಳ್ಳಿಯೊಳಗೆ ಸೇರ್ಕೊಂತಾರೆ. ಅಲ್ಲಿ 15 ಜನ ಡಿಪೆಂಡೆಂಟ್ ಆಗಲ್ಲ. ಜೊತೆಗೆ ಬಂದವರು ಕ್ಯಾಂಪೇನ್ ಮಾಡೋರು 15 ಜನ, ಕೇವಲ 15 ಜನ ಅಂತ ಏನಾಗಿದೆ ಅಲ್ಲಿ ಸ್ಕಿಪ್ ಮಾಡಿಲ್ಲ. ಅಲ್ಲಿ ಕ್ಯಾಂಪೇನ್ ಮಾಡುವಾಗ ಒಂದರಿಂದ ಒಂದಲ್ಲಿ ಹೋಗ್ಬೇಕಾದ್ರೆ ಈಗ 1+2 ವೆಹಿಕಲ್ ಅಂತ ಕೊಟ್ಟಿದ್ವಿ ನಾವು. ಒಂದು ರೋಡ್ ಹೋಗ್ಬೇಕಾದ್ರೆ ಅವ್ರು ಲೀಡರ್ ಓದ್ಬೇಕಾದ್ರೆ ಹಿಂದ್ಗಡೆ 2 ವೆಹಿಕಲ್ ಮಾತ್ರ ಹೋಗಬೇಕು ಕಾರಣ ಇದೆ ಅಂತ ಕೊಟ್ಟಿದ್ವಿ. ಒಂದು ವೆಹಿಕಲ್ 5 ಜನ ಹೋಗ್ತಾರೆ ಅಂತ ಅಂದ್ಕೊಂಡು 15 ಜನ ಲಿಮಿಟ್ ಮಾಡಿದೆ. ಒಂದರಿಂದ ಒಂದು ಹಳ್ಳಿಗೆ ಅವರು ಇಲ್ಲಿ ಕ್ಯಾನ್ವಸಿಂಗ್ ಮಾಡಿ ನೆಕ್ಸ್ಟ್ ಹಳ್ಳಿಗೆ ಹೋಗ್ಬೇಕಾದ್ರೆ 15 ಜನ ಹೋಗ್ಬೇಕು ಒಂದು ಗುಂಪಲ್ಲಿ ಹೋಗಬಾರ್ದು.
ಮತ್ತೆ ಈಗ ಪೊಲಿಟಿಕಲ್ ಪಾರ್ಟಿ ಮೀಟಿಂಗ್ ಮಾಡುವಾಗ ಪೊಲೀಸ್ ಪರ್ಮಿಷನ್ ತಗೊಂಡು ಮೀಟಿಂಗ್ ಮಾಡಬೇಕು. ಮತ್ತೆ ಅದು ನಂಬರ್ 120 ಜನರಿಗೆ ಲಿಮಿಟ್ ಮಾಡಿದೆ. ಪೊಲಿಟಿಕಲ್ ಪಾರ್ಟಿ ಮೀಟಿಂಗ್ ಮಾಡುವಾಗ ಪೊಲೀಸ್ ಪರ್ಮಿಷನ್. ಮತ್ತೆ ಒಂದು ಪೊಲಿಟಿಕಲ್ ಪಾರ್ಟಿ ಅವರು ತಗೊಂಡಿರೋ ಪರ್ಮಿಷನ್ ಲೆಟರ್ಲಿ ಆ ವೆಹಿಕಲ್ ಪರ್ಮಿಷನ್ ಇನ್ನೊಬ್ರು ಯೂಸ್ ಮಾಡಿ ಬೇರೆ ಪೊಲಿಟಿಕಲ್ ಪಾರ್ಟಿ ಯೂಸ್ ಮಾಡಂಗಿಲ್ಲ. ಆ ಪಾರ್ಟಿಯವರು ಏನ್ ಕೊಟ್ಟಿದ್ರೆ ಆ ಪಾರ್ಟಿಯವರು ಆ ವೆಹಿಕಲ್ ಯೂಸ್ ಮಾಡ್ಕೋಬೇಕು. ಮತ್ತೆ ಇನ್ನೊಂದು ಏನಂದ್ರೆ ಈಗ ಇದು ಕೇಬಲ್ ಟಿವಿ ಪರ್ಮಿಷನ್ ಕೊಡ್ತಾ ಇರೋದು, ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇರೋದು, ಅಥವಾ ಇದು ಟೂರಿಸ್ಟ್ ಕೊಡೋದು, ಮತ್ತೆ ವಿಡಿಯೋ ಕ್ಲಿಪ್ಪಿಂಗ್ ಸಿಡಿಗಳನ್ನ ಹಾಕಿ ಮಾಡ್ತಿರೋದು ಅದನ್ನ ಬ್ಯಾನ್ ಮಾಡಿದೆ. ಅದು ಮಾಡಂಗಿಲ್ಲ. ಮತ್ತೆ ಪಾರ್ಟಿ ರ್ಯಾಲಿಗಳನ್ನ 2 ವೀಲರ್ಸ್ ಅಲ್ಲಿ ಪಾರ್ಟಿ ರ್ಯಾಲಿ ಮಾಡಂಗಿಲ್ಲ, ರಿಸ್ಟ್ರಿಕ್ಟ್ ಮಾಡಿದೆ ಅದನ್ನ. ಮತ್ತೆ ಬೇರೆ ಲೀಡರ್ಸ್ ಒಂದು ಡಿಸ್ಟ್ರಿಕ್ಟ್ ಒಂದು ಡಿಸ್ಟ್ರಿಕ್ಟ್ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಅವರು ಆ ಡಿಸ್ಟ್ರಿಕ್ಟ್ ಪರ್ಮಿಷನ್ ಇದ್ರೆ ಮಾತ್ರ ಡಿಸ್ಟ್ರಿಕ್ಟ್ ಎಂಟರ್ ಆಗುತ್ತೆ. ಈ ಡಿಸ್ಟ್ರಿಕ್ಟ್ ಪರ್ಮಿಷನ್ ಇಟ್ಕೊಂಡು ಆ ಲೀಡರ್ಸ್ ಡಿಸ್ಟ್ರಿಕ್ಟ್ಗೆ ಎಂಟರ್ ಆಗೋದಿಲ್ಲ. ಅಂತ ಟೈಮಲ್ಲಿ ಅದನ್ನೆಲ್ಲ ಸೀಲ್ ಮಾಡ್ತಾರೆ. ಇಷ್ಟು ಇವತ್ತು ಕ್ಯಾಂಪೇನಿಂಗ್ ಬಗ್ಗೆ ಇರೋ ಆಲೋಚನೆ. ಇದು ಆಮೇಲೆ ಟ್ರಾನ್ಸ್ಲೇಟ್ ಮಾಡಿ ಇಂಗ್ಲೀಷಲ್ಲಿ ರೆಡಿ ಮಾಡಿದ್ದಾರೆ, ಕನ್ನಡ ಟ್ರಾನ್ಸ್ಲೇಟ್ ಮಾಡಿಕೊಡ್ತೀನಿ. 5 ಜಿಲ್ಲೆ ಕೆಆರ್ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದ್ದು ಪಟ್ಟಿಲ್ಲ. ನಿನ್ನೆ ರಾತ್ರಿ ಸಾರಾ ಮಹೇಶ್ ಮತ್ತು ಅವರ ಪಕ್ಷದವರು 10 ಗಂಟೆಯಲ್ಲಿ ಪ್ರಚಾರ ಸಭೆಯನ್ನು ಮುಗಿಸಿಕೊಂಡು ಹೋಗುತ್ತಾರೆ. ಮಂಚನಹಳ್ಳಿ ಕ್ರಾಸ್ ಬಳಿ ಬಾಧಿತರು ಮತ್ತು ಅವರ ಕಾರಣ ತಡೆದು ಜೀವ ಬೆದರಿಕೆ ಹಾಕಿರೋಬಿಟ್ಟು ಸಾರಾ ಮಹೇಶ್ಗೆ ಕೊಟ್ಟ ಕಂಪ್ಲೇಂಟ್ ಅನ್ನು ರಾತ್ರಿ 1 ಗಂಟೆ 10 ನಿಮಿಷದಲ್ಲಿ ದಾಖಲು ಮಾಡಿದೆ. ಆರೋಪಿಗಳು ಅಮಿತ್, ಶಶಿಧರ್, ರಾಮ್ ಪ್ರಸಾದ್, ಶರತ್ ಅಂಡ್ 13 ಅದರ್ ಪರ್ಸನ್ಸ್. ಇದೊಂದು ಬಿಟ್ಟುಬಿಟ್ಟಿದೆ ಪಟ್ಟಿಯಲ್ಲಿ ಹೊಸದಾಗಿರೋದು ಸೇರ್ಪಡೆ. ಆರೋಪಿಗಳು ತನಿಖೆ ಆಗಿಲ್ಲ. ಅದರಲ್ಲಿ 2 ಪ್ರಕರಣ ನರಸಿಂಹರಾಜ ಕ್ಷೇತ್ರದಲ್ಲಿ, ಮತ್ತೊಂದು ನಂಜನಗೂಡಿನಲ್ಲಾಗಿದೆ. ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡಿ ಒಟ್ಟು 3 ಮೊಕದ್ದಮೆ ದಾಖಲು ಮಾಡಿ ಪ್ರಕರಣದ ಪತ್ರಿಕೆಗೆ ಮತ್ತು ಅಂತಹ ಘಟನೆಗಳ ನಿಯಂತ್ರಣ ಮಾಡಲಿಕ್ಕೆ ಜಿಲ್ಲಾಧಿಕಾರಿಗಳ ಆದೇಶದ ಮೇಲೆ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕಳೆದ 2 ದಿನಗಳಿಂದ ನಾವು ವಿವಿಧ ಸರ್ಕಲ್ಗಳ ಮೇಲೆ 38 ಪ್ರಕರಣಗಳಲ್ಲಿ ತಪಾಸಣೆ ಕೈಗೊಂಡಿದ್ದೇವೆ. ಬೆಳ್ಳಿ ಮತ್ತು ಚಿನ್ನಾಭರಣ ಪ್ರಕರಣಗಳು 13, ಗೃಹೋಪಯೋಗಿ ವಸ್ತುಗಳ ಮಾರಾಟ ಮಾಡತಕ್ಕಂಥ ತಗಡು ವರ್ತಕರ 14 ಪ್ರಕರಣಗಳು, ಸೀರೆಗಳನ್ನು ವ್ಯಾಪಾರ ಮಾಡತಕ್ಕಂಥ ತಗಡು ವರ್ತಕರ 11 ಪ್ರಕರಣಗಳು. ಇಲ್ಲಿ ಗ್ರಾಹಕರು ನೇರವಾಗಿ ಅತಿ ಹೆಚ್ಚು ಖರೀದಿ ಮಾಡತಕ್ಕಂಥ ವಿವರಗಳನ್ನು ನಾವು ವಿಶೇಷವಾಗಿ ಗಮನಿಸ್ತಾ ಇದ್ದೇವೆ. ಈ ಬಹುಪಾಲು ಪ್ರಕರಣಗಳಲ್ಲಿ ನಗದು ವರ್ತಕರಿಂದ ಚಿಲ್ಲರೆ ವರ್ತಕರು ಖರೀದಿ ಮಾಡಿದ ಪ್ರಕರಣಗಳಲ್ಲಿ ಬರ್ತಾ ಇದೆ. ದೊಡ್ಡ ವರ್ತಕರಿಂದ ಸಣ್ಣ ವರ್ತಕರು, ಹೋಲ್ಸೇಲರ್ ರಿಟೈಲರ್. ಒಂದೇ ಒಂದು ಪ್ರಕರಣದಲ್ಲಿ 28 ಮತ್ತು 18 ಸೀರೆಗಳನ್ನು ಖರೀದಿ ಅಂತ ಏನು ವಿಚಾರ ಬರುತ್ತೆ, ಅದೇ ಹಿನ್ನೆಲೆಯಲ್ಲಿ ಕೇಸನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಕೈಗೊಳ್ಳಲಾಗಿದೆ.